ಒಂದು విడియో ಹಾಕ್ತೀನಿ, ನೋಡ್ಕೊ బన్నీ. ఈ వీడియోలో కనబడుతున్నారు కదా, బాబుకి SMA type 1 అయితే వచ్చిందనమాట. నేను ఏదో కస్టమర్ నా వెహికల్ ఎక్కిన తర్వాత దింపేద్దాం అనుకుంటే ఈ లోపు కొద్దిగా మదర్ని అడిగితే బాబుకి ನೋಡೋರಲ್ಲ ಗೈಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಆ ವ್ಯಕ್ತಿ ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ ಗೈಸ್. ಆ ವ್ಯಕ್ತಿ ರ್ಯಾಪಿಡೋ ಮಾಡ್ತಾನೆ ತುಂಬಾ ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಷನ್ ಜರ್ನಿನೂ ಮಾಡ್ಕೊಂಡು ಹಾಗೆ ಕಷ್ಟಪಟ್ಟು ಒಂದು ಬೈಕ್ ತಗೊಂಡಿರ್ತಾನೆ ಗೈಸ್. ಆ ಹೊಸ ಬೈಕಲ್ಲಿ ಮೊದಲನೇ ರ್ಯಾಪಿಡೋ ರೈಡ್ ಹೋಗ್ತಾನೆ. ಆ ರ್ಯಾಪಿಡೋ ರೈಡ್ ಹೋದಾಗಲೇ ಅವನಿಗೆ ಈ ಮಹಿಳೆ ಹಾಗೂ ಈ ಮಗು ಪರಿಚಯ ಆಗ್ತಾರೆ ಗೈಸ್. ಇನ್ನೇನು ರೈಡ್ ಮುಗೀತು, ಅವರಿಬ್ರು ಡ್ರಾಪ್ ಮಾಡೋಣ ಟೈಮಲ್ಲಿ ಆ ವ್ಯಕ್ತಿ ಗೊತ್ತಾಗುತ್ತೆ ಆ ಪಾಪುಗೆ SMA ಅನ್ನೋ ಒಂದು ಡೇಂಜರಸ್ ಡಿಸೀಸ್ ಇದೆ ಅಂತ ಗೈಸ್. ವಿಷಯ ಗೊತ್ತಾದ ತಕ್ಷಣ ಅವ್ನಿಗೆ ಅಲ್ಲೇ ಬಿಟ್ಟು ಬರೋಕೆ ಮನ್ಸಾಗಲ್ಲ ಗೈಸ್. ಮನೆ ಒಳಗಡೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾನೆ. ಆ ಡಿಸೀಸ್ನ ಆಪರೇಷನ್ ಮಾಡಬೇಕು ಅಂತಂದ್ರೆ 16 ಕೋಟಿ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿರ್ತಾರೆ ಗೈಸ್. ಅದಕ್ಕೆ ಇವನು ಮನೆಗೆ ಬರ್ತಾನೆ, ಹಾಗೆ ವಿಡಿಯೋನು ಅಪ್ಲೋಡ್ ಮಾಡಿರ್ತಾನೆ, ಎಲ್ಲರೂ ಹೆಲ್ಪ್ ಮಾಡಿ ಅಂತಾನು ಕೇಳ್ಕೊಂಡಿರ್ತಾನೆ ಗೈಸ್. ನೆಕ್ಸ್ಟ್ ಡೇನೆ ಗೈಸ್ ಅವ್ನು ಕಷ್ಟಪಟ್ಟು ತಗೊಂಡಿರೋ ಗಾಡಿನ ಮಾರಿ ఫైనల్గా అయితే నేను ఈ బండిని అయితే అమ్మాలనుకున్నాను. ఎంతో కష్టపడి కొనుక్కున్నాను ఈ వెహికల్ని. ಆ ದುಡ್ಡನ್ನ ತಗೊಂಡೋಗಿ ಅವ್ರಿಗೆ ಕೊಡಕ್ಕೆ ಹೋಗ್ತಾನೆ. ಅದಾದ್ಮೇಲೆ ಅವ್ರ ವಿಡಿಯೋಸ್ ವೈರಲ್ ಹೋಗಿ ತುಂಬಾ ಕಡೆಯಿಂದ ಫಂಡ್ಸ್ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಆ ಪಾಪು ಆಪರೇಷನ್ಗೆ ಉಳಿದಿರೋದೇ ಕೆಲವೇ ದಿನಗಳು ಗೈಸ್. ನಮ್ಮ ಕೈಲಿ ಆದಷ್ಟು ಸಹಾಯನ ನಾವು ಮಾಡೋಣ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್. ನಾನು ಹಾಗೆ ಅವ್ರ ID ನ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಬೇಗ ಹೋಗಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಗೈಸ್.